ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಸೊ ಫ್ರೆಂಡ್ಸ್, ಇವತ್ತು ಅಲ್ಲು ಅರ್ಜುನ್ ಅವರು ಪುಷ್ಪ 2 ಸಿನಿಮಾದೊಂದು ಟೀಸರ್ ಬಂದಿದೆ. ಸೊ ಆ ಟೀಸರ್ನ ಹೇಗಿದೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಇದು ಇವತ್ತೊಂದು ಪುಷ್ಪ 2 ಅಲ್ಲು ಅರ್ಜುನ್ ಒಂದು ಟೀಸರ್. ಸೊ ಇದೊಂದು ಟೀಸರ್. ಸೊ ತುಂಬಾ ಒಂದು ಟೀಸರ್ ಚಿಕ್ಕದಾಗಿ ಬರೀ ಒಂದು ನಿಮಿಷ 16 ಸೆಕೆಂಡ್ಸ್ ಅಷ್ಟು ಕೊಟ್ಟಿದ್ದಾರೆ. ಸೊ ಟೀಸರಲ್ಲಿ ಏನು ಹೇಳಬೇಕಂದ್ರೆ ಟೀಸರ್ಗೆ ಟೀಸರಲ್ಲಿ ಆಲ್ಮೋಸ್ಟ್ ಕತೆ ಯಾವುದೂ ಕೂಡ ಒಂದು ಟೀಸರಲ್ಲಿ ಬಿಟ್ಟಿಲ್ಲ. ಬರೀ ಟೀಸರ್ ಬಿಟ್ಟಿರೋದು ಜಸ್ಟ್ ಒಂದು ಫೈಟ್ ಮಾತ್ರ ಬಿಟ್ಟಿದ್ದಾರೆ. ಸೊ ಟೀಸರ್ ಅಂದರೆ ಆಲ್ಮೋಸ್ಟ್ ಜಸ್ಟ್ ಫೈಟು ಅಥವಾ ಸೀನು ಈ ಥರದೊಂದು ಯಾವುದೋ ಸೀನ್ ಬಿಡ್ತಾರೆ. ಸೊ ಟ್ರೈಲರ್ ಸ್ವಲ್ಪ ಲೆಂತ್ ಆಗುತ್ತೆ. ಸೊ ಟೀಸರ್ ಹಾಕಿ ಸ್ವಲ್ಪ ಚಿಕ್ಕದಾಗುತ್ತೆ. ಸೊ ನನಗೆ ಟೀಸರ್ ತುಂಬ ಇಷ್ಟವಾಯಿತು. ಸೊ ಟೀಸರ್ ತುಂಬ ಇತ್ತು. ಬಟ್ ಫಸ್ಟ್ ಆಫ್ ಆಲ್ ಟೀಸರಲ್ಲಿ ಅವರೊಂದು ಫೀಮೇಲ್ ಒಂದು ಸೊ ಯಾರು ಅಲ್ಲು ಅರ್ಜುನ್ ಅವರು ಒಂದು ಫೀಮೇಲ್ ಗಾಡಲ್ಲಿ ಒಂದು ದೇವಿಯ ಒಂದು ಅವತಾರವನ್ನು ಹೊತ್ತು ಬರ್ತಾರೆ, ಒಂದು ಫೈಟ್ ಮಾಡ್ತಾರೆ. ಸೊ ಆ ಒಂದು ದೇವಿ ಒಂದು ಅವತಾರವನ್ನು ಅವ್ರು ಯಾಕೆ ಒಂದು ಅವತಾರವನ್ನು ಗೊತ್ತಿರ್ತಾರೆ ಅಂತ ಸೊ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಅದು ಟೀಸರ್ಲಿ ಕೂಡ ಅವರು ಒಂದು ಟೀಸರ್ಲಿ ಕೂಡ ಹೇಳಿಲ್ಲ ಅವರು. ಬಟ್ ಟೀಸರ್ ಆ ಒಂದು ಅವತಾರದಲ್ಲಿ ಮಸ್ತ್ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ಲು ಅರ್ಜುನ್ ಅವರು. ಸೊ ಈ ಲಾಸ್ಟ್ ಟೈಮ್ ಇದಕ್ಕಿಂತ ಒಂದು ಟೀಸರ್ ಬಂದಿತ್ತು. ಸೊ ಒಂದು ಹುಲಿ ಇದ್ದದ್ದು. ಸೊ ಒಂದು ಹುಲಿ ಒಂದು ಬೇಟೆ ಆಡೋದಂತ ಒಂದು ಬಂದಿತ್ತು. ಸೊ ಅದು ಕೂಡ ಚೆನ್ನಾಗಿತ್ತು ಟೀಸರ್. ಸೊ ಇದು ಒಂದು 2ನೇ ಟೀಸರ್. ಈ ಟೀಸರ್ ನನಗೆ ತುಂಬ ಇಷ್ಟ. ಅದು ಕೂಡ ನನಗೆ ಇಷ್ಟ ಆಯಿತು. ಸೊ ಈ ಟೀಸರ್ ನನಗೆ ಇಷ್ಟ ಆಯಿತು. ಸೊ ಇದರಲ್ಲಿ ಇನ್ನೂ ಕೂಡ ಇದರ ಒಂದು ಸಿನಿಮಾಟೋಗ್ರಫಿ. ಸೊ ಈ ಒಂದು ಅಲ್ಲು ಅರ್ಜುನ್ ಅವರು ಒಂದು ಲುಕ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಸೊ ಯಾರಂದ್ರೆ ಕುಬ್ಜಾ ಅಂತ ಅವರು ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಒಂದು ಸಕ್ಕ ಸಿನಿಮಾಟೋಗ್ರಫಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೂ ಇದರ ಅವರ ಒಂದು ಅಲ್ಲು ಅರ್ಜುನ್ ಅವರು ಒಂದು ಬರೋ ಸ್ಟೈಲ್, ಆ ಲೆಗ್ಗನ್ನು ಒಂದು ರೈಟ್ ಲೆಗ್ಗನ್ನು ಫೋಲ್ಡ್ ಮಾಡ್ತಾ ಬರ್ತಿರ್ತಾರೆ. ಸೊ ತುಂಬಾ ಅದ್ಭುತ ತುಂಬಾ ಚೆನ್ನಾಗಿ. ಸೊ ತುಂಬಾ ಸಖತ್ತಾಗಿ ನೋಡೋಕೆ ಇಷ್ಟ ಆಗುತ್ತದೆ. ಒಂದು ರೈಟ್ ಲೆಗ್ಗನ್ನು ಫೋಲ್ಡ್ ಮಾಡ್ತಾ ಸೊ ಹ್ಯಾಂಡ್ಸನ್ನು ಮೂವ್ಮೆಂಟ್ ಮಾಡ್ತಾ ಬರ್ತಾರೆ. ಅವ್ರ ಲುಕ್ ಅದರಲ್ಲಿ ತುಂಬಾ ಸಖತ್ತಾಗಿದೆ ಅವರ ಒಂದು ಲುಕ್ ಅದರಲ್ಲಿ. ಸೊ ಇನ್ನು ಈ ಸಿನಿಮಾನು ಡೈರೆಕ್ಟ್ ಮಾಡ್ತಾ ಇರೋದು ಮತ್ತು ಇದನ್ನು ಸುಕುಮಾರ್ ಅವರು ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಇವರಿಗೆ. ಸೊ ಆಲ್ರೆಡಿ ಪುಷ್ಪ 1 ನೋಡಿರ್ತಾರೆ. ಸೊ ಇದು ಪುಷ್ಪ 2. ಸೊ ಅದರ ಒಂದು ಸ್ಟೋರಿ ಕಂಬೈನ್ ಇದೆ. ಪುಷ್ಪ 1 ಸಿನಿಮಾ ಸೊ ಎಲ್ಲರಿಗೂ ಇಷ್ಟ ಆಗಿತ್ತು. ಸೊ ಅದು ಒಂದು ಫ್ಯಾನ್ ಇಂಡಿಯಾ ಆಗಿ ನೋಡಿರೋದಿತ್ತು. ಸೊ ಕರ್ನಾಟಕದಲ್ಲಿ ಕೂಡ ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸ್ ಮಾಡಿದೆ. ಅದು ಸಿನಿಮಾ ಸಖತ್ತಾಗಿ ರೆಸ್ಪಾನ್ಸ್ ಮಾಡಿದೆ ಆ ಒಂದು ಸಿನಿಮಾಕ್ಕೆ. ಬಟ್ ಒಂದು ಕನ್ನಡ ಡಬ್ಬಿಂಗ್ ಮಾತ್ರ ಒಂದು ಚೆನ್ನಾಗಿ ಇದ್ದಿಲ್ಲ ಅಂತ ಹೇಳ್ತಾರೆ. ಸೊ ಅದು ಬಿಟ್ಟರೆ ತೆಲುಗುನಲ್ಲಿ ಕೂಡ ಸೊ ಆಬ್ವಿಯಸ್ಲಿ ಕನ್ನಡದಲ್ಲಿ ತೆಲುಗು ಸಿನಿಮಾ ತೆಲುಗುದಲ್ಲೇ ಕೂಡ ತೆಲುಗುದಲ್ಲಿ ತುಂಬ ಜನ ನೋಡ್ತಾರೆ. ಸೊ ಅದು ಕನ್ನಡ ಡಬ್ಬಿಂಗ್ ಅಷ್ಟೊಂದು ಕರೆಕ್ಟ್ ಸರಿಯಾಗಿ ಆಗಿದ್ದಿಲ್ಲ ಅದು. ಸೊ ಫ್ರೆಂಡ್ಸ್, ಇನ್ನು ಈ ಟೀಸರ್ಗೆ ಒಂದು ಮ್ಯೂಸಿಕ್ ಮಾಡಿದ್ದು ಒಂದು ದೇವಿ ಪ್ರಸಾದ್ ಅವರು ಮ್ಯೂಸಿಕ್ ತುಂಬ ಇಷ್ಟ ಆಯಿತು ನನಗೆ. ಸೊ ಮ್ಯೂಸಿಕ್ ತುಂಬ ಸಖತ್ತಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಇನ್ನು ಕೊನೆಯಲ್ಲಿ ಒಂದು ಮ್ಯೂಸಿಕ್ ಬರುತ್ತೆ. ಒಂದು 3 ಸ್ಟೆಪ್ ಆಗುತ್ತೆ, ಮುಸ್ಲಾಗುತ್ತೆ ಅದು ಟಕ್ ಒಂದು ಆ ಒಂದು ಮ್ಯೂಸಿಕ್ ತುಂಬಾ ಇಷ್ಟ ಆಯಿತು. ಸೊ ಮತ್ತು ತುಂಬಾ ಮ್ಯೂಸಿಕ್ ಚೆನ್ನಾಗಿ ಕೊಟ್ಟಿದ್ದಾರೆ ಒಂದು ದೇವಿ ಪ್ರಸಾದ್ ಅವರು. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈ ಒಂದು ಟೀಸರ್ನಲ್ಲಿ ಸಿನಿಮಾದ ರಿಲೀಸ್ ಡೇಟನ್ನು ಹೇಳ್ತಾರೆ. ಸೊ ಆಗಸ್ಟ್ 15 ಒಂದು ರಿಲೀಸ್ ಡೇಟನ್ನು ಇದರಲ್ಲಿ ಕೂಡ ಮೆನ್ಷನ್ ಮಾಡಿದ್ರು. ಸೊ ಆಲ್ರೆಡಿ ರಿಲೀಸ್ ಡೇಟನ್ನು ಕೊಟ್ಟುಬಿಟ್ಟಿದೆ. ಸೊ ಇದೊಂದು ಟೀಸರ್ ನೋಡಿದ್ರೆ ಸಾಕು ಅವರಿಗೆ ರಿಲೀಸ್ ಡೇಟನ್ನು ಗೊತ್ತಾಗ್ಬಿಡುತ್ತೆ. ಸೊ ಇನ್ನು ಮತ್ತು ಮುಂದೆ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸೊ ಆಲ್ರೆಡಿ ಕೆಲವೊಂದು ಮುಂದಾಗಿತ್ತು ಸೊ ರಿಲೀಸ್ ಡೇಟು. ಸೊ ಇವಾಗ ಒಂದು ಕನ್ಫರ್ಮೇಷನ್ ಇದೆ, ಒಂದು ರಿಲೀಸ್ ಕನ್ಫರ್ಮೇಷನ್ ಅಂತ ಅನ್ಕೋತೀನಿ. ಸೊ ಯಾವುದೇ ರೀತಿ ಮುಂದೆ ಹೋಗಲ್ಲ ಅಂತ ಅನ್ಕೋತೀನಿ. ಸೊ ಇನ್ನು ಟೀಸರ್ ತುಂಬಾ ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಈ ಟೀಸರ್ ಬಗ್ಗೆ ಏನು ಅನಿಸುತ್ತೆ? ಮತ್ತು ಅಲ್ಲು ಅರ್ಜುನ್ ಅವರು ಒಂದು ಆ್ಯಕ್ಟಿಂಗ್ ನನಗೂ ಕೂಡ ಅಲ್ಲು ಅರ್ಜುನ್ ಅವರು ಒಂದು ಆ್ಯಕ್ಟಿಂಗ್ ತುಂಬಾ ಇಷ್ಟ ಆಯಿತು. ಸೊ ಅವರು ಆ ಒಂದು ದೇವಿಯ ಒಂದು ಅವತಾರದಲ್ಲಿ ತುಂಬಾ ಒಂದು ಸಖತ್ ಒಂದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ತುಂಬಾ ಅವರ ಒಂದು ನಡಿಗೆ ಸ್ಟೈಲ್ ಆಯ್ತು. ಮತ್ತು ಆ ಒಂದು ಫೈಟ್, ಆ ಒಂದು ಲೆಗ್ಗನ್ನು ಫೋಲ್ಡ್ ಮಾಡ್ತಾ ಬರೋದಾಯಿತು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವರು. ಈ ಒಂದು ಫಿಲಮ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಮತ್ತು ಒಂದು ನವೀನ್ ಎರಾನಿ ಮತ್ತು ರವಿಶಂಕರ್ ಅವರು ಒಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಒಂದು ಸಿನಿಮಾನ. ಸೊ ಒಂದು ಸುಕುಮಾರ್ ಅವರು ಡೈರೆಕ್ಟ್ ಮಾಡ್ತಾರೆ. ಸೊ ನವೀನ್ ಶಂಕರ್ ಅವರು ಒಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ದೇವಿ ಪ್ರಸಾದ್ ಅವರು ಮ್ಯೂಸಿಷಿಯನ್ ಕೊಡ್ತಾ ಇದ್ದಾರೆ. ಮತ್ತು ಇನ್ನು ಕುಬ್ಜಾ ಅವರು ಇದರ ಒಂದು ಸಿನಿಮಾಗ್ರಫಿ ಮಾಡಿದ್ದಾರೆ. ತುಂಬಾ ಒಂದು ಅದ್ಭುತ ಆಗಿದೆ ಸಿನಿಮಾ. ಸೊ ನನಗೆ ಇದು ಪುಷ್ಪ 1ಗಿಂತ ಪುಷ್ಪ 2 ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಟೀಸರ್ ನೋಡಿದ್ರೆ ಆ ಥರ ಒಂದು ಬಂದಿದೆ. ಸೊ ಇನ್ನು ಪುಷ್ಪ 1 ಸ್ವಲ್ಪ ಚೆನ್ನಾಗಿತ್ತು. ಬಟ್ ಅಲ್ಲಿ ಸ್ವಲ್ಪ ನನಗೆ ಬೇಜಾರಾಗಿತ್ತು ನೋಡೋದಕ್ಕೆ, ಸ್ವಲ್ಪ ಸ್ಲೋ ಇತ್ತಲ್ಲ ಅದಕ್ಕೆ. ಸೊ ಪುಷ್ಪ 2 ಆಗಿರಲ್ಲ ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಅದು ಕೂಡ ಚೆನ್ನಾಗಿದೆ. ಸೊ ಇದು ಕೂಡ ಇನ್ನೂ ಒಂದು ಚೆನ್ನಾಗಿ, ಅದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ. ಸೊ KGF ಥರ
ಸೊ ಫ್ರೆಂಡ್ಸ್, ಇನ್ನು ಈ ಸಿನಿಮಾದಲ್ಲಿ ಮತ್ತು ನಮ್ಮ ಕನ್ನಡದ ರಶ್ಮಿಕಾ ಮಂದಣ್ಣ ಹೀರೋಯಿನ್ ಆಗಿದ್ದರು, ಮತ್ತು ನಮ್ಮ ಕನ್ನಡದ ಒಂದು ಡಾಲಿ ಧನಂಜಯ ಅವರು ಕೂಡ ಒಂದು ಆ್ಯಕ್ಟ್ ಮಾಡಿದ್ರು ಪುಷ್ಪ 1 ಸಿನಿಮಾದಲ್ಲಿ. ಸೊ ಪುಷ್ಪ 2 ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರು ಇರ್ತಾರೆ ಇರೋಲ್ಲ, ಸೊ ಅಂತ ಒಂದು ಕನ್ಫರ್ಮೇಷನ್ ಇಲ್ಲ. ಸೊ ಮತ್ತು ರಶ್ಮಿಕಾ ಅವರು ಇದೇ ಒಂದು ಸಿನಿಮಾದಲ್ಲಿ ಒಂದು ಹೀರೋಯಿನ್ ಆಗಿ ಕಂಟಿನ್ಯೂ ಆಗ್ತಾರೆ ಇಲ್ಲೋ ಅಂತ ಸಿನಿಮಾದಲ್ಲಿ ನೋಡೋಣ. ಮತ್ತು ಇನ್ನು ಡಾಲಿ ಧನಂಜಯ ಅವರು ಖಡಕ್ ಒಂದು ವಿಲನ್ ಪಾರ್ಟ್ ಆಗಿ ಮಾಡಿದ್ರು. ಸೊ ಅದನ್ನೇ ಒಂದು ವಾಪಸ್ಸರಿಗೆ ಅವರನ್ನೇ ಒಂದು ವಿಲನ್ ಪಾರ್ಟ್ ಆಗಿ ಅವರನ್ನ ಒಂದು ವಿಲನ್ ಒಂದು ಪಾತ್ರಕ್ಕಾಗಿ ತಗೋಬೇಕಂತ ನಾನು ಅನ್ಕೋತೀನಿ. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಡಾಲಿ ಧನಂಜಯ ಅವ್ರ ಇದ್ರೂ ಕೂಡ ಒಂದು ಫ್ಯಾನ್ ಇಂಡಿಯಾದಲ್ಲಿ ನಮ್ಮ ಕನ್ನಡದ ಒಂದು ಸೂಪರ್ ಸ್ಟಾರ್ ಡಾಲಿ ಧನಂಜಯ ಅವರು ಇದ್ದಾರೆ ಅಂತ. ಸೊ ಇನ್ನೊಂದು ಕೂಡ ಒಂದು ನಮ್ಗೆ ಹೆಮ್ಮೆ ಆಗಿದೆ. ಸೊ ಅವರನ್ನೇ ಕೂಡ ಒಂದು ವಿಲನ್ ಪಾತ್ರಕ್ಕಾಗಿ ತಗೋಬೇಕಂತ ನಾನು ಅಂದ್ಕೋತೀನಿ. ತುಂಬ ಸೊ ಮತ್ತು ರಶ್ಮಿಕಾ ಮಂದಣ್ಣ ಅವರನ್ನು ಕೂಡ ಒಂದು ಹೀರೋಯಿನ್ ಪಾತ್ರಕ್ಕೆ ಅವರನ್ನು ಹಾಕ್ಕೊಂಡು ಚೆನ್ನಾಗಿರುತ್ತೆ. ಸೊ ಅವರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಸೊ ನೋಡೋಣ. ಸೊ ಇನ್ನು ಸಿನಿಮಾ, ಸೊ ಅವ್ರು ಕೂಡ ನಾನು ಒಂದು ಅಭಿಪ್ರಾಯ ಇದೆ. ಸೊ ಇನ್ನು ಸಿನಿಮಾದಲ್ಲಿ ಮತ್ತು ಯಾರು ಇರ್ಬೋದು ಅಂತ ಅವ್ರನ್ನ ಅಂತ ನಾನು ಅನ್ಕೋತೀನಿ. ಸೊ ನಿಮಗೆ ಒಂದು ಪುಷ್ಪ 2 ಒಂದು ಟೀಸರ್ ನೋಡಿದ್ರೆ ನಿಮಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೀವು ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಮುಂದೆ ನೋಡಿದ್ರೆ ಸಿಗೋಣ ಫ್ರೆಂಡ್ಸ್. ಬಾಯ್.